ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಶ್ರೀ ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ 2024-25ನೇ ಸಾಲಿನಲ್ಲಿ 13,81,000 ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು, ಮುಂದಿನ ದಿನಗಳಲ್ಲಿ ಸದಸ್ಯತ್ವ ಸಂಖ್ಯೆ ಹೆಚ್ಚಳ. 2026 ಮುಂದಿನ ವರ್ಷ ಮಾರ್ಚ್ 14ರಂದು 5 ಗುಂಟೆ ಜಾಗದಲ್ಲಿ ಸುಂದರವಾದ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ, ಸಮಾಜದ ಬಡ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ಸೇರಿದಂತೆ 10 ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಸದಸ್ಯರ ಎಲ್ಲಾ ಸಹಕಾರದಿಂದ ಸೊಸೈಟಿ ಉತ್ತಮ ಆರ್ಥಿಕ ವ್ಯವಹಾರ ಹೊಂದಿದೆ. ಈ ಸಹಕಾರ ಮತ್ತು ಬೆಂಬಲ ಮುಂದೆಯೂ ಹೀಗೆ ಇರಲಿ ಅಂತ ಸದಸ್ಯರುಗಳಿಗೆ ಶ್ರೀ ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ NC ಬಸವಣ್ಣ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಶ್ರೀ ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 2024-25ನೇ ಸಾಲಿನ 19ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಭಾನುವಾರ ಯಶಸ್ವಿಯಾಗಿ ಜರುಗಿತು. ಪಟ್ಟಣದ ಹುಲ್ಲಳ್ಳಿ ರಸ್ತೆಯಲ್ಲಿರುವ ಶ್ರೀ ಕಮಲಮ್ಮ ಗುರುಮಲ್ಲಪ್ಪ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಸರಳ ಸಮಾರಂಭವನ್ನ ಸೊಸೈಟಿ ಅಧ್ಯಕ್ಷ NC ಬಸವಣ್ಣ, ಉಪಾಧ್ಯಕ್ಷ MV ಶಿವಕುಮಾರ್, ನಿರ್ದೇಶಕರಾದ G ಚನ್ನಬಸಪ್ಪ, NV ವಿನಯ್ ಕುಮಾರ್, N ಮಹೇಶ್, N ಕುಮಾರಸ್ವಾಮಿ ಸೇರಿದಂತೆ ಇನ್ನಿತರೆ ನಿರ್ದೇಶಕರುಗಳು ಮತ್ತು ಸಿಬ್ಬಂದಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ನಾಡಗೀತೆ ಮೂಲಕ ಆರಂಭವಾದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ MDCC ಬ್ಯಾಂಕ್ ನಿರ್ದೇಶಕ ಸದಾನಂದ, ಟೌನ್ ಟೆನ್ನಿಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟ್ಟಿ ಮಹೇಶ್, ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಕೆಂಪಣ್ಣ ಸೇರಿದಂತೆ ಸೊಸೈಟಿಯ ಇನ್ನಿತರೆ ಸದಸ್ಯರುಗಳಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ನೆನಪಿನ ಕಾಣಿಕೆ ನೀಡಿ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಗೌರವಿಸಿ ಸನ್ಮಾನಿಸಿದ್ರು. ಈ ವೇಳೆ ಸನ್ಮಾನ ಸ್ವೀಕರಿಸಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ MDCC ಬ್ಯಾಂಕ್ ನಿರ್ದೇಶಕ ಸದಾನಂದ ಅವರು ಮಾತನಾಡಿ, ಸಹಕಾರಿ ಸೊಸೈಟಿಗಳಿಂದ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಹಾಯ ಆಗುವ ಕೆಲಸ ಆಗಬೇಕಿದೆ. ಈ ನಿಟ್ಟಿನಲ್ಲಿ ಹಲವಾರು ಸೊಸೈಟಿಗಳು ಹಂತ ಹಂತವಾಗಿ ಇದನ್ನ ಸಾಕಾರಗೊಳಿಸ್ತಾ ಇದೆ. ಸರ್ಕಾರದ ಸಹಾಯ ಮತ್ತು ಬೆಂಬಲವಿಲ್ಲದೆ ಸದಸ್ಯರ ನಂಬಿಕೆಯನ್ನ ಉಳಿಸಿಕೊಳ್ಳುವ ಕೆಲಸಗಳನ್ನ ಮಾಡುತ್ತಾ ಬಂದಿದೆ. ಶ್ರೀ ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಹ ಈ ವರ್ಷ ಉತ್ತಮ ಲಾಭದೊಂದಿಗೆ ಸದಸ್ಯರಿಗೆ ಸಾಲ ಸೌಲಭ್ಯ ನೀಡಿ ಉತ್ತಮ ಆರ್ಥಿಕ ವ್ಯವಹಾರಗಳನ್ನ ನಡೆಸ್ತಾ ಬಂದಿದೆ. ವಾರ್ಷಿಕ ಮಹಾಸಭೆಯ ಈ ದಿನ ನನ್ನನ್ನು ಕರೆದು ಗೌರವಿಸಿ ಸನ್ಮಾನಿಸಿರೋದು ಖುಷಿ ತಂದಿದೆ ಅಂತ ಅಭಿಪ್ರಾಯಪಟ್ಟರು. ಕಟ್ಟಕಡೆಯ ವ್ಯಕ್ತಿಗೂ ಸಹಕಾರಗಳ ಭಾವನೆಯಿಂದ ಯಾರು ಚುನಾವಣೆಗೆ ಸ್ಪರ್ಧಕಾದರೆ ಅವರು ಕೊನೆಯ ಹಂತದಲ್ಲಿ ಅಲ್ಲಿನ ಚುನಾವಣೆಯ ಹೋರಾಟ ಮುಖ್ಯವಾಗಿ ಹಣಕಾಸನ್ನು ಒದಗಿಸಿದ್ರೆ ಅಂತ ಸಮಯದಲ್ಲಿ 19 ವರ್ಷಗಳನ್ನ ಸುದೀರ್ಘವಾಗಿ ಮುಖ್ಯಮಂತ್ರಿಗೆ ಸೇವೆಯನ್ನ ಕೊಟ್ಟು ಬಂದಿರುವಂತಹ ಮತ್ತು ಆರ್ಥಿಕ ಸೊಸೈಟಿ ತುಂಬಾ ಉತ್ತಮವಾಗಿ 3,70,000 ರೂಪಾಯಿಗಳ ಸಾಧನೆ. ಬಾಹ್ಯ ಶಕ್ತಿಗಳನ್ನು ನಾವು ಹೆಚ್ಚಿಸಬಹುದು, ಅಂತರದಲ್ಲಿ ನಮ್ಮನ್ನ ಯಾರು ತೋರಿಸ್ತಾರೆ ಅವರನ್ನ ಹೆಚ್ಚಿಸೋದು ಭಾರಿ ಕಷ್ಟ. ಅದರಿಂದ ಮುಂದಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಎಲ್ಲರೂ ಭಾಗವಹಿಸಿ ಜೊತೆಗೆ ಸಹಕಾರ ಭಾವನೆಯಿಂದ ಒಂದು ಸಂಸ್ಥೆಗಳನ್ನು ಕಟ್ಟಿದಾಗ ನಿಜವಾಗ್ಲೂ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶಗಳನ್ನು ಸಹಕಾರ ಕ್ಷೇತ್ರದಿಂದ ಕೊಡಬಹುದು ಅಂತ ಈ ಸನ್ನಿವೇಶದಲ್ಲಿ ಹೇಳ್ತಾ, ಈ ಸನ್ನಿವೇಶದಲ್ಲಿ ನಮ್ಮನ್ನು ಸಹ ಕರೆಯಿಸಿ ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಸನ್ಮಾನಕ್ಕೆ ಅನ್ಯಾಗಿ ಪ್ರಾಮಾಣಿಕವಾಗಿ ಮುಂದಿನಲ್ಲಿ ನಾವು ಸಮಾಜದ ಪರವಾಗಿ ಅಥವಾ ಸಮಾಜದ ಎಲ್ಲ ವರ್ಗದ ಪರವಾಗಿ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಮಾಡ್ತಿದ್ದಂತೆ ಸನ್ನಿವೇಶದಲ್ಲಿ ಎಲ್ಲರೂ ತಿಳಿಸ್ತಾ ನನ್ನ ಮಾತಿಗೆ ಇದೇ ಸಂದರ್ಭ ಸೊಸೈಟಿಯ ಕೆಲವು ಸದಸ್ಯರುಗಳು ಮಾತನಾಡಿ, ಅಧ್ಯಕ್ಷ NC ಬಸವಣ್ಣ ಅವರನ್ನ ಸೊಸೈಟಿಯ ಜಮಾ ಖರ್ಚು, ಲಾಭ ನಷ್ಟ, ಆಸ್ತಿ ಜವಾಬ್ದಾರಿ ಸೇರಿ ಇತರೆ ವಿಚಾರವಾಗಿ ಅಂಕಿಅಂಶಗಳ ವಿವರಣೆಯನ್ನ ಕೇಳಿ ಸೊಸೈಟಿಯ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ನಾನಾ ಸಲಹೆ ಸೂಚನೆಗಳನ್ನ ನೀಡಿದ್ರು. ವೈಯಕ್ತಿಕ ಅಭಿಪ್ರಾಯ ತಾಪಸ್ ಮಾತ್ರ ನಾನು ಹೇಳ್ತಾ ಇರೋದು. ಹೆಣ್ಮಕ್ಳು ಹೊಂತಗಳು, ಹೆಣ್ಮಕ್ಳು
ಹೀಗೆ ಸದಸ್ಯರುಗಳ ಸಲಹೆ ಸೂಚನೆ ಮತ್ತು ಪ್ರಶ್ನೆಗಳಿಗೆ ಶ್ರೀ ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎನ್.ಸಿ. ಬಸವಣ್ಣ ಮಾತನಾಡಿ, ಸೊಸೈಟಿ ನಿರೀಕ್ಷಿತ ಪ್ರಮಾಣದ ಲಾಭವನ್ನ ಈ ವರ್ಷ ಗಳಿಸಿದೆ. 19ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಸಭೆ ಈ ದಿನ ಯಶಸ್ವಿಯಾಗಿ ಜರುಗಿದ್ದು, ಮುಂದಿನ ದಿನಗಳಲ್ಲಿ ಸೊಸೈಟಿಯ ಅಭಿವೃದ್ಧಿಗೆ ಕೈಗೊಂಡ ಯೋಜನೆ ಮತ್ತು ಚಿಂತನೆಗಳನ್ನ ತಿಳಿಸಿದ್ರು. ಇವತ್ತಿನ ಕಾರ್ಯಕ್ರಮದ ಚಿತ್ರಣ ಆದರೆ ನಮ್ಮ ಅಧ್ಯಕ್ಷರಾದ ಪದಾಧಿಕಾರಿಗಳೆಲ್ಲರ ವಿಶ್ವಾಸ ತೆಗೆದುಕೊಂಡು ನಾವು ಈಗಾಗಲೇ ಸಂಸ್ಥೆಗೆ ಒಂದು ಆಸ್ತಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಪ್ರಯತ್ನವನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಅಂತಿಮ ಹಂತಕ್ಕೆ ಬಂದು ಕನಕಗಿರಿ ಕನ್ನಡ ಸ್ವಾಮಿ ಮಠದ ಟ್ರಸ್ಟಿನವರು ನಮಗೆ ಜಾಗವನ್ನು ಕೊಡಲಿಕ್ಕೆ ಮುಂದೆ ಬಂದರು, ಫ್ರೀಯಾಗಿ ಬೇರ್ಬಿಟ್ಟ ಜಾಗ. ಆದರೆ ತಾಂತ್ರಿಕ ದೋಷ, ತಾಂತ್ರಿಕ ತಪ್ಪು ಅಂದರೆ ತೊಂದರೆ ಏನಾಗ್ತಾ ಇದೆ ನಮಗೆ ಅಂತಂದರೆ, ಒಂದು ಸಂಸ್ಥೆಗೆ, ಒಂದು ಸಹಕಾರಿ ಸಂಸ್ಥೆಗೆ ಒಂದು ಜಾಗವನ್ನು ಮಾಡಬೇಕಾದಾಗ ಅದು ರೆವಿನ್ಯೂ ಸೈಟ್ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಸಕ್ಷಮ ಪ್ರಾಧಿಕಾರದ ಅನುಮೋದನೆಯನ್ನು ಪಡ್ಕೊಂಡಿರ್ತಕ್ಕಂಥ ಸೈಟ್ ಆಗಬೇಕು ಅಂತ ನಮಗೆ ತೊಂದರೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಸರ್ಕಾರವನ್ನು ಅವಲಂಬಿಸ್ತಾ ಇದೆ. ನಾವಿವಾಗ ಸ್ವಂತ ಆಸ್ತಿಯನ್ನು ಮಾಡಬೇಕು ಅಂತ ಹೊರಟಿಗಾಗಲೇ 2-3 ಆಸ್ತಿಯನ್ನು ನಾವು ನೋಡಿದ್ದೀವಿ. ಇನ್ನು ನಮ್ಮ ಸಂಸ್ಥೆ ಶುರುವಾಗಿ ಮಾರ್ಚ್ 14ನೇ ತಾರೀಕು 20 ವರ್ಷಕ್ಕೆ ತಾರೀಕು 20 ವರ್ಷಕ್ಕೆ ತುಂಬ್ತಾ ಇದೆ. ಅವತ್ತು ಅಲ್ಲಿವರೆಗೆ ನಾವು ಜಾಗವನ್ನು ಖರೀದಿ ಮಾಡಿ ಅವತ್ತೇ ನಮ್ಮ ಸುತ್ತೂರು ಶ್ರೀಗಳ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಕಳೆದ 19 ವರ್ಷಗಳ ಹಿಂದೆ 14ನೇ ತಾರೀಕು 3ನೇ ಇಸ್ವಿ 2017ನೇ ಇಸ್ವಿ. ಇವಾಗ ನಾವು 14ನೇ ತಾರೀಕು 3ನೇ ಇಸ್ವಿ 2026ನೇ ಇಸ್ವಿಗೆ ಅದೇ ಜಗದ್ಗುರುವನ್ನು ಕರೆಸಿ ಜಾಗವನ್ನು ಮಾಡಿ ಅಲ್ಲಿ ಬುದ್ಧಿ ಪೂಜೆಯನ್ನು ಮಾಡಬೇಕು ಅಂತಕ್ಕಂಥ ಸತ್ಸಂಕಲ್ಪವನ್ನು ಮಾಡಿದ್ದೀವಿ. ನಾವೆಲ್ಲರೂ ಇವತ್ತು ಕರ್ತನ ಬಗ್ಗೆ ನಿಂತಿದ್ದೀವಿ. ಸಂಸ್ಥೆಗೆ ಆಸ್ತಿ ಮಾಡ್ತೀವಿ, ಸ್ವಂತ ನೆಲೆಯನ್ನು ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಪ್ರಚಲಿತವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮುಖ್ಯವಾಗಿ ಸಮಾಜ ಬಂಧುಗಳಿಗೆ. ಇದೇ ಸಂದರ್ಭ ಸೊಸೈಟಿಯ ಸದಸ್ಯತ್ವ ಪಡೆದಿರುವ ಸದಸ್ಯರ ಪ್ರತಿಭಾವಂತ SLC ಮತ್ತು PUC ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸೊಸೈಟಿಯ ನಿರ್ದೇಶಕರುಗಳಾದ DS ಕೆಂಡಗಣ್ಣಸ್ವಾಮಿ, HM ಮಂಜುಳಾ ಮಧು, E ಶಾಂತಕುಮಾರಿ, ಗೀತಾದೇವಿ, P ರಮೇಶ್, N ಶಿವಮಲ್ಲಪ್ಪ, ಕಾರ್ಯದರ್ಶಿ ಬಸಪ್ಪ, ಕಾನೂನು ಸಲಹೆಗಾರ PL ಬಸವರಾಜು, ಸಿಬ್ಬಂದಿಗಳಾದ ಚೈತ್ರ, ಪೂಜಾ, SP ಪ್ರಸನ್ನಕುಮಾರ್, S ಲಿಂಗರಾಜು, SR ಪ್ರಭಾಕರ್ ಸೇರಿದಂತೆ ಸೊಸೈಟಿಯ 100 ಸದಸ್ಯರುಗಳು ಭಾಗವಹಿಸಿದ್ದರು.